ಶಂಕರ ಬಂದವರೇ ಅಮ್ಮಮ್ಮ ಜೋಕಾಗಿ ಬರುದವರೇ. ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನೋಡಿ ಕುಳಗೆರೆ ಅಂತಕ್ಕಂಥ ಒಂದು ಗ್ರಾಮದಿಂದ ನಮ್ಮ ಮಲೆಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳು ಇವತ್ತು 7ನೇ ವರ್ಷದ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಸೊ ಇಲ್ಲಿ ಏನು ತಾಳ್ಬೆಟ್ಟದಲ್ಲಿ ಇವರ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಸೊ ನಮ್ಮ ಅಣ್ಣವರು ಈಗ ಹಿಂದೆ ಫೋನ್ ಮಾಡಿದ್ರು, ಈ ಥರ ಬರ್ತಾಯಿದ್ದೀವಿ ಸರ್ ಬನ್ನಿ ಅಂತ ನಮ್ಮನ್ನು ಆಹ್ವಾನ ನೀಡಿದರು. ಸೊ ಅದರಂತೆಯೇ ಈ ವಿಡಿಯೋ ಮೂಲಕ ಏನೋ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳ ಒಂದಷ್ಟು ಅನಿಸಿಕೆಯನ್ನು ಪಡೆಯೋಣ ಬನ್ನಿ. ಹೇಳಿ ಬ್ರದರು. ನಮಸ್ಕಾರ, ನನ್ನ ಹೆಸರು ಮಲ್ಲೇಗೌಡ ಅಂತ. ನಾವು ಕುಳಗೆರೆಯಿಂದ ಇದು 7ನೇ ವರ್ಷದ ಪಾದಯಾತ್ರೆಗೆ ಬಂದಿದ್ದೀವಿ. ಹಾಗೆ ನಮ್ಮ ಇಲ್ಲೆಲ್ಲ ಬರ್ಬೇಕಾದ್ರೆ ಸುಮಾರು ಸಹಸ್ರ ಜನ ನಮಗೊಂದು ಸ್ವಲ್ಪ ಅನ್ನ ನೀರು ಆಮೇಲೆ ದಾನಿಗಳು ಹಣ ಸಹಾಯ ಮತ್ತೆ ಮತ್ತಿತರೆ ಸಹಾಯಗಳನ್ನ ಮಾಡಿದ್ರು. ಆಮೇಲೆ ನೀರು ಹಣ್ಣಿನ ವ್ಯವಸ್ಥೆಗಳು ಕೊಟ್ಟರು. ಹಣ್ಣಿನ ವ್ಯವಸ್ಥೆ ಹಾಗೆ ನಾವು ಇಲ್ಲಿ ತಾಳ್ಬೆಟ್ಟಕ್ಕೆ ಬಂದ್ರೆ ಇಲ್ಲಿನ ಬಾತ್ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆದ್ರೆ ಒಂದ್ ಸ್ವಲ್ಪ ಏನಂದ್ರೆ ಇಲ್ಲಿ ನೀಟ್ ಇದೆ, ಬಾತ್ರೂಮ್ ವ್ಯವಸ್ಥೆ ಏನು ತೊಂದರೆ ಇಲ್ಲ, ನೀಟಾಗಿದೆ. ಆಮೇಲೆ ಒಂದ್ ಸ್ವಲ್ಪ ಇಲ್ಲ ಉಳ್ಕೊಳ್ಳಕ್ಕೆ ರಾತ್ರಿ ಜಾಗದ ವ್ಯವಸ್ಥೆ ಇಲ್ಲ. ಆಮೇಲೆ ಊಟ ಮಾಡ್ಕಕ್ಕೆ ಅಡುಗೆ ಮಾಡ್ಕೊಳ್ಳೋದು ಈಗ ಬಾತ್ರೂಮ್ ವ್ಯವಸ್ಥೆ ಎಲ್ಲ ಕೊಟ್ಟಿದಾರ. ಬಾತ್ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆದ್ರೆ ಒಂದ್ ಸ್ವಲ್ಪ ಅಡುಗೆ ಮಾಡ್ಕೊಳಕ್ಕೆ ಮತ್ತೆ ಊಟದ ವ್ಯವಸ್ಥೆ ಒಂದ್ ಸ್ವಲ್ಪ ನೀಟ್ನೆಸ್ ಇಲ್ಲ. ಇಲ್ಲಿ ನೋಡಿ ಒಂದು ಕ್ಲಾರಿಟಿ ಕೊಡ್ತೀನಿ ನೋಡಿ, ನಾನೇ ಕೊಡ್ತೀನಿ. ಇಲ್ಲೇನಾಗಿದೆ ಗೊತ್ತಾ, ನಮ್ಮ ಪ್ರಾಧಿಕಾರ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ತರಹದ ವ್ಯವಸ್ಥೆಗಳನ್ನು ಕೊಡಬೇಕಂತ ಮುಂದಾಗಿದೆ. ಆದರೆ ಇದು ಒಂದು ಅರಣ್ಯ ಪ್ರದೇಶದ ಒಂದು ಸೆಂಟ್ರ್ ಭಾಗ ಆದ್ರಿಂದ ಸ್ವಲ್ಪ ತಡೆಯಾಜ್ಞೆಗಳಿವೆ. ಮುಂದಿನ ದಿವಸ ಸರಿಯಾಗ್ಬೋದು. ಒಟ್ಟು ನಿಮ್ಮ ಒಂದು ಬೇಡಿಕೆಗಳು ಈ ರೀತಿ ಇದೆ ಅಲ್ವಾ? ಸ್ವಲ್ಪ ನಿಮ್ಗೆ ಏನಪ್ಪ ಚಳಿಗಾಲದಲ್ಲಿ ಈಗ ಏನಾಗುತ್ತೆ, ಹೌದು ಇವಾಗ ಈ ಉರು ಬಿಸಿಲಲ್ಲಿ ಊಟ ಮಾಡ್ಬೇಕು, ಊಟದ ವ್ಯವಸ್ಥೆ ಇಲ್ಲ, ನೈಟ್ ಮನಿಗೆ ಹೋಗಕ್ಕೆ ವ್ಯವಸ್ಥೆ ಇಲ್ಲ. ಹೌದು ಈಗ ಕೋಟಿ ಖರ್ಚು ಮಾಡಿ ಏಕ ಅಂತ ಜೋಡಿಸಿದ್ದಾರೆ. ಹೌದು ಒಂದು ರೈತರಿಗೆ ತಾಳ್ಬೇಡದಲ್ಲಿ ಜಾಗಕ್ಕೆ ವ್ಯವಸ್ಥೆ ಇಲ್ಲ, ಊಟಕ್ಕೆ ವ್ಯವಸ್ಥೆ ಇಲ್ಲ. ಸರಿ ಖಂಡಿತ ಅದೇ ಇದೊಂದು ಒಂದು ಸೌಲಭ್ಯಗಳು ಬೇಕಾಗುತ್ತೆ. ಅದನ್ನು ಸರ್ಕಾರದ ಮಟ್ಟಕ್ಕೆ ಕಳಿಸೋಣ ಅಂತ ಮನವಿ ಮಾಡೋಣ. ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಇಲ್ಲಿ ದೀಪಾವಳಿ ಅಮಾವಾಸ್ಯೆ ಇರ್ಬೋದು, ಯುಗಾದಿ ಅಮಾವಾಸ್ಯೆ ಇರ್ಬೋದು, ಈ ಟೈಮಲ್ಲಿ ಎಲ್ಲ ಲಕ್ಷಾಂತರ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಬರ್ತಾರೆ. ಏನು ಅಂತಂದ್ರೆ ಮಧ್ಯಾಹ್ನ ಊಟದ ವ್ಯವಸ್ಥೆಗೆ ಬಿಸಿಲಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು, ಅದೊಂದು ತೊಂದರೆ ಇಲ್ಲ. ಇದು ಏನು ಗೊತ್ತಾ, ನಾನು ಹೇಳ್ತೀನಿ ಕೇಳಿ ಒಂದ್ ನಿಮಿಷ ಹೇಳಿ ಬ್ರದರು. ಇನ್ಯಾರು ಮಾತಾಡೋರು? ಬರುವಂತ ಭಕ್ತಾದಿಗಳಲ್ಲಿ ವಿನಂತಿ, ಇಲ್ಲಿ ಎಲ್ಲಾ ಪ್ರತಿಯೊಬ್ರು ಭಕ್ತಾದಿಗಳು ಇದು ಅದರಿಂದ ಎಲ್ಲರೂ ಸ್ವಚ್ಛತೆ ಕಾಪಾಡಬೇಕು. ಇಲ್ಲಿ ಮುಂದೆ ಬರುವಂತ ಭಕ್ತಾದಿಗಳು ಪರಿಸರ ಕಾಪಾಡುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಅದರಿಂದ ಸ್ವಲ್ಪ ಪ್ಲಾಸ್ಟಿಕ್ ತರುವುದನ್ನು ನಿಷೇಧಿಸಿ ಪ್ರತಿಯೊಬ್ರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್? ನಾವು ಊಟಕ್ಕೆ ಬಾಳೆ ವ್ಯವಸ್ಥೆ ಮಾಡಿ ತಟ್ಟೆ ಲೋಟ. ಮುಂದೆ ಬರುವಂತ ಭಕ್ತಾದಿಗಳು, ಪ್ರತಿ ಊರಿಂದಾನು ಬರುವಂತ ಭಕ್ತಾದಿಗಳು ನಿಮ್ಮ ಮನೆಯಿಂದನೇ ತಟ್ಟೆ ಲೋಟ ತರಬೇಕು. ಪ್ಲಾಸ್ಟಿಕ್ ಅಂತೂ ಒಂದ್ ಸ್ವಲ್ಪನೂ ತರಕ್ ಹೋಗ್ಬೇಡಿ ಅಂತ ಕೇಳ್ಕೊತಾ ಇದೀವಿ. ಯಾಕಂದ್ರೆ ನಮ್ದೇ ಹೊಣೆ ಇದು, ಪರಿಸರ ನಮ್ದೇ ಇರೋದ್ರಿಂದ ನಾವೇ ಕಾಪಾಡ್ಬೇಕು ಇದನ್ನ. ಖಂಡಿತ ಮೂಲಕ ಕೇಳ್ಕೊತಾ ಇದೀವಿ. ಇಲಾಖೆಯವರು ಮತ್ತೆ ಮಹದೇಶ್ವರ ಪ್ರಾಧಿಕಾರ ಸಮಿತಿಯವರು ಎರಡೂ ಸಮ್ಮತಿ ತಗೊಂಡು ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅಂದ್ರೆ ಏನಪ್ಪ ಈ ಮಳೆ ಗಿಳೆ ಬಂದ್ಬಿಟ್ರೆ ಮಳೆಗಳ ಕಷ್ಟ, ಆಮೇಲೆ ಬಿಸ್ಲೇಟು, ಆಮೇಲೆ ಚಳಿ. ಖಂಡಿತ ಒಂದು ಮನವಿ ಹಾಕೋಣ ಬ್ರದರ್, ಒಂದು ಮನವಿ ಹಾಕೋಣ. ಸರಿ, ಎಲ್ಲ ಸೇರಿ ಒಂದು ಉಗಿ ಹಾಕ್ಬಿಡಿ ಮತ್ತೆ.
ಬಿಡಿ ಸಾಕು ಸಾಕು ಸಾಕು. ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕುಳಗೆರೆ ಗ್ರಾಮಸ್ಥರು ಏನೋ ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಾರೆ. ಮಲೆಮಹದೇಶ್ವರರ ತಾಳುಬೆಟ್ಟದಲ್ಲಿ ಸರ್ ಒಂದು ಪ್ರಸಾದ ಸೇವನೆ ಮಾಡಲು ಒಂದು ವ್ಯವಸ್ಥೆಗಳಿಲ್ಲ, ಮುಂದಿನ ದಿವಸ ಎಲ್ಲ ಒಂದು ಸೂಕ್ತ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ಬೇಕಂತ ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರ್ತಾರೆ. ಸೊ ಅದರ ಮೇರೆಗೆ ಮಲೆಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳ ಹಿತಕ್ಕಾಗಿ ಈ ವಿಡಿಯೋನ ಅರ್ಪಣೆ ಮಾಡಿರ್ತೀನಿ. ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು.